ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಇವತ್ತು ಪನ್ನೀರ್ ಹಾಕಿ ಮತ್ತು ಸ್ವಲ್ಪ ತರಕಾರಿ ಎಲ್ಲ ಹಾಕಿ ಮಾಡಿದಂತಹ ಅಪ್ಪ ಇವತ್ತಿನ ರೆಸಿಪಿ. ಸರಿ, ಹಾಗಾದರೆ ಹೇಗೆ ಮಾಡೋದೆಂದು ನೋಡುವ. ನಾನೊಂದು 100 ಗ್ರಾಮಿನಷ್ಟು ಅಂದರೆ ಒಂದು 200 ಗ್ರಾಮ್ ಪನ್ನೀರನ್ನ ಅರ್ಧ ಭಾಗ ತೆಗೆದುಕೊಂಡಿದ್ದೇನೆ. ಅದನ್ನು ಗ್ರೇಟ್ ಮಾಡಿ ಇಟ್ಟಿದ್ದೇನೆ ನಾನೀಗ. ಇದರಲ್ಲೊಂದು 3 ಲೋಟದಷ್ಟು ದೋಸೆಯ ಹಿಟ್ಟು ಉಳಿದಿತ್ತು. ಅದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ರವೆ, ಬೊಂಬಾಯಿ ರವೆ ಹೇಳ್ತೇವೆ ನೋಡಿ, ಉಪ್ಪಿಟ್ಟು ಮಾಡುವಂಥದ್ದು. ಆ ರವೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಸ್ವಲ್ಪ ದಪ್ಪ ಆಗಬೇಕು, ಅದಕ್ಕೋಸ್ಕರ ರವೆ ಹಾಕೋದು. ದೋಸೆ ಹಿಟ್ಟು ಸ್ವಲ್ಪ ತೆಳು ಉಂಟು, ಅದಕ್ಕೋಸ್ಕರ. ಅದೇ ರೀತಿ ಒಂದು ಅರ್ಧ ಕಪ್ಪಿನಷ್ಟು ಸಣ್ಣಗೆ ಕಟ್ ಮಾಡಿದ ಈರುಳ್ಳಿ ಮತ್ತು ಅರ್ಧ ಕಪ್ಪಿನಷ್ಟು ಗ್ರೇಟೆಡ್ ಕ್ಯಾರೆಟ್, ತುರಿದ ಕ್ಯಾರೆಟ್. ಮತ್ತು ಇದು ಪನ್ನೀರ್ ನೋಡಿ, ಪನ್ನೀರನ್ನು ಸಹ ತುರಿದಿಟ್ಟಿದ್ದೇನೆ ನಾನು. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ನೋಡಿ, ಇಲ್ಲಿ ಸ್ವಲ್ಪ ಜಾಸ್ತಿಯೇ ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ ನಾನು, ಒಂದು 4 ಚಮಚ ಅಂತ ಹೇಳ್ಬೋದು. 1 ಚಮಚದಷ್ಟು ಜೀರಿಗೆ, ಚಿಲ್ಲಿ ಫ್ಲೇಕ್ಸ್. ಮಕ್ಕಳಿಗೆ ಮಾಡುವ ಹಾಗಿದ್ದರೆ ಹಾಕದಿದ್ದ ಸಹ ಇರಬಹುದು. ನಾನಿಲ್ಲಿ ಸಾಧಾರಣ 1 ಚಮಚದಷ್ಟು ಹಾಕಿದ್ದೇನೆ. ಕಾಯಿ ಮೆಣಸು ಹಾಕೋದಿಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನೊಂದು 10 ನಿಮಿಷ ನಾನು ಪಕ್ಕಕ್ಕೆ ಇಡ್ತೇನೆ. ಅಷ್ಟೊತ್ತಿಗೆ ನಾನು ಚಟ್ನಿ ಮಾಡ್ತೇನೆ ಇದಕ್ಕೆ. ಈಗ ನೋಡಿ 10 ನಿಮಿಷ ಆಗಿದೆ. ನಾನೀಗ ಇದನ್ನು ತೆಗೆದು ತೋರಿಸ್ತಾ ಇದ್ದೇನೆ. ಸ್ವಲ್ಪ ದಪ್ಪ ಆಗಿದೆ. ಈಗ ಅಪ್ಪದ ಕಾವಲಿಯನ್ನು ನಾನಿಲ್ಲಿ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ತುಪ್ಪ ಅಥವಾ ಎಣ್ಣೆ ಏನಾದರೂ ಹಾಕ್ಕೊಳ್ಬಹುದು. ತುಪ್ಪ ಹಾಕಿದರೆ ರುಚಿ ಒಳ್ಳೆಯದಾಗ್ತದೆ. ನೋಡಿ, ಈಗ ಒಂದೊಂದು ಸೌಟ್ನಷ್ಟು ನಾನು ತೆಗೆದು ಇಲ್ಲಿ ಹಾಕ್ತಾ ಇದ್ದೇನೆ. ಮೆಲ್ಲ ಉರಿಯಲ್ಲಿ ಇದನ್ನು ಬೇಯಿಸಬೇಕಾಗ್ತದೆ. ನಡುವೆ ಮಾತ್ರ ಬೇಗ ಬೇಯುವ ಕಾರಣ ಇದನ್ನು ಸ್ವಲ್ಪ ಪಕ್ಕಕ್ಕೆಲ್ಲ ಜರುಗಿಸಿ ಸ್ವಲ್ಪ ಬೇಯಿಸಬೇಕಾಗ್ತದೆ. ನಡುವೆ ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ. ಈಗ ನಾನು ಇದನ್ನು ಉಲ್ಟಾ ಮಾಡಿ ಹಾಕ್ತಾ ಇದ್ದೇನೆ ನೋಡಿ. ಪನ್ನೀರ್ ಟೇಸ್ಟ್, ತರಕಾರಿಯ ರುಚಿ ಎಲ್ಲ ಇದ್ದು ತುಂಬ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ಚಟ್ನಿ ಒಟ್ಟಿಗೆ, ಕಾಯಿ ಚಟ್ನಿ ಒಟ್ಟಿಗೆ ಅಂತೂ ಹೇಳಿ ಮಾಡಿಸಿದಂತಹ ಇದು ರುಚಿಯಾದ ತಿನಿಸು. ಖಂಡಿತ ನಿಮ್ಮ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಿಮ್ಗೆ ಇವತ್ತಿನ ರೆಸಿಪಿ ಇಷ್ಟ ಆಗಿರ್ಬೋದು ಅಂತ ತಿಳ್ಕೊಳ್ತೇನೆ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಲೈಕ್ ಬಟನ್ ಪ್ರೆಸ್ ಮಾಡೋದನ್ನು ಖಂಡಿತ ಮರಿಬೇಡಿ. ಹಾಗೆಯೇ ಬೆಲ್ ಬಟನನ್ನು ಪ್ರೆಸ್ ಮಾಡಿದರೆ ನಾನು ಹಾಕುವ ಹೊಸ ವಿಡಿಯೋ ಬೇಗನೆ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.